ಕಾರ್ತಿಕ ಮಾಸದ ಮಂಗಳ ಪರ್ವರಾತ್ರಿ ಶ್ರೀ ಮಂಜುನಾಥ ಸ್ವಾಮಿಯ ಲಲಿತೋದ್ಯಾನದ ಉತ್ಸವ ಪ್ರಾರಂಭಗೊಂಡಿತು. ದೇಗುಲದ ಪ್ರಾಂಗಣದಲ್ಲಿ ದೇವರ ಉತ್ಸವ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿ ಸಕಲ ಮಂಗಳ ವಾದ್ಯಗಳೊಂದಿಗೆ 16 ಸುತ್ತು ಪ್ರದಕ್ಷಿಣೆ ಹಾಕಲಾಯಿತು. ದೇವಾಲಯದ ಒಳಾಂಗಣದಿಂದ ಹೊರಾಂಗಣದವರೆಗೆ ಸ್ವರ್ಣ ಪಲ್ಲಕ್ಕಿಯಲ್ಲಿ ಆಗಮಿಸಿದ ಶ್ರೀ ಮಂಜುನಾಥ ಸ್ವಾಮಿಯ ಉತ್ಸವ ದೇವಸ್ಥಾನದ ಎದುರಿನಲ್ಲಿ ಲಲಿತೋದ್ಯಾನದ ಕಟ್ಟೆಯನ್ನ ಪ್ರವೇಶಿಸಿತು. ಲಲಿತೋದ್ಯಾನದಲ್ಲಿ ಸರ್ವ ಅಲಂಕಾರ ಸಮೇತ ಕಟ್ಟೆಯಲ್ಲಿ ಸ್ವಾಮಿಯ ಮೂರ್ತಿಯನ್ನು ಕೂರಿಸಿ ಚತುರ್ವೇದ, ಸಂಗೀತ, ಮೌರ್ಯವಾದ ಹೀಗೆ ಸರ್ವವಾದ್ಯಗಳಿಂದ ಅಷ್ಟವಿಧಾನ ಸೇವೆಗಳನ್ನು ನೆರವೇರಿಸಲಾಯಿತು. ದಾಸಯ್ಯರು ಶಂಖ, ಜಾಗಟೆ, ಕಂಸಾಳೆ, ವಾಲಗ, ನಾದಸ್ವರ ಸೇರಿ ವಿವಿಧ ವಾದ್ಯಗಳೊಂದಿಗೆ ಭಕ್ತಾದಿಗಳ ಜಯಘೋಷಣೆ ಅಪಾರ ಭಕ್ತ ಸಮೂಹಕ್ಕೆ ಸಾಕ್ಷಿಯಾಗಿತ್ತು. ಉತ್ಸವದ ಮೂರ್ತಿ ಮುಂದೆ ಮುಂದೆ ಸಾಗುತ್ತಿರುವಾಗ ದೇವಾಲಯದ ಆನೆಗಳಾದ ಲಕ್ಷ್ಮೀ, ಶಿವಾನಿ ಮತ್ತು ಬಸವ ಮೆರವಣಿಗೆಯಲ್ಲಿ ಗಾಂಭೀರ್ಯದಿಂದ ಹೆಜ್ಜೆ ಇಡುತ್ತಿರುವುದು ಉತ್ಸವದ ಮೆರುಗನ್ನು ಹೆಚ್ಚಿಸಿತು. ಕೊನೆಯಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯನ್ನು ಬೆಳ್ಳಿರಥದಲ್ಲಿ ಕುಳ್ಳಿರಿಸಿ ದೇವಾಲಯಕ್ಕೆ ಪ್ರದಕ್ಷಿಣೆ ಹಾಕಿ ಗರ್ಭಗುಡಿ ಪ್ರವೇಶಿಸುವುದರ ಮೂಲಕ 3ನೇ ದಿನದ ಉತ್ಸವ ಸಂಪನ್ನಗೊಂಡಿತು.